ಹಲೋ ನಮಸ್ತೆ, ನಮ್ಮ ಮಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೈಸ್, ನಾವಿಲ್ಲಿ ಮಂತ್ರಾಲಯ ದೇವಸ್ಥಾನ ಪೂಜೆ ಮಾಡಿಕೊಂಡು ದರ್ಶನ ಮಾಡಿಕೊಂಡು ರಾಯರ ದರ್ಶನ ಮಾಡಿಕೊಂಡು ನಾವು ಯಾದಗಿರಿ ಹೋಗ್ತಾಯಿದ್ರು. ಯಾದಗಿರಿ ಹೋಗುವಾಗ ಅಲ್ಲಿ ಯಾದಗಿರಿಯಿಂದ ಹಿಂದೆ ಇತ್ತು ಇದೊಂದು ದೇವಸ್ಥಾನ, ಬಹಳ ಚೆನ್ನಾಗಿತ್ತು. ಯಲ್ಲಾಪುರ ಊರದು, ಯಲ್ಲೇಶ್ವರ ಅಂತ ದೇವರ ಹೆಸರು. ಆವಾಗ ನಾವು ಅಲ್ಲಿ ಹೋದಾಗ ಅದು ಒಂದೇ ಬೆಟ್ಟಲ್ಲಿ ಇರೋದು ಇದೊಂದು ದೇವಸ್ಥಾನ. ಇದೊಂದು ಬೇಡದೇನು ಒಂದು 500ರಿಂದ 1000 ಒಳಗೆ ಇದ್ದೆ ಮೆಟ್ಟಲು. ಆ ಮೆಟ್ಟಲೆಲ್ಲ ಹತ್ಕೊಂಡು ಅಲ್ಲಿ ಮೇಲೆ ಹೋದಾಗ ಅದು ಒಂದು ಚಿಕ್ಕ ಚಿಕ್ಕ ಗುಹೆಗಳು. ಆ ಗುಹೆಯಲ್ಲಿ, ಆ ಕಲ್ಲು ಬಂಡೆ ಗುಹೆಯಲ್ಲಿ ಹೋಗಿ ನಾವು ದೇವ್ರ ದರ್ಶನ ಮಾಡಬೇಕು. ಅದು ಬಹಳ ಚೆನ್ನಾಗಿತ್ತು. ತಾವು ಯಾರಾದರೂ ಈ ಕಡೆ ಎಲ್ಲ ಬರೋದಿದ್ದರೆ, ಯಾದಗಿರಿ ಬರೋದಿದ್ದರೆ ಇದು ಒಂದು ದೇವಸ್ಥಾನ ವಿಸಿಟ್ ಮಾಡಿ, ಭಾಳ ಚೆನ್ನಾಗಿದೆ. ಅಲ್ಲಿ ಹೋಗಿದಾಗ ಪೂರ್ತಿ ಒಳ್ಳೆ ಗಾಳಿ ಇತ್ತು, ನೋಡೋಕ್ಕೆ ಚೆನ್ನಾಗಿತ್ತು. ಮೇಲೆ ಹೋಗ್ಬಿಟ್ಟರೆ ಎಲ್ಲ ಒಳ್ಳೊಳ್ಳೆ ಪ್ಲೇಸ್ ನೋಡ್ದಂಗೆ ಕಾಣ್ಬರ್ತಿತ್ತು. ಚೆನ್ನಾಗಿದೆ ಗೈಸ್, ಇಲ್ಲೆಲ್ಲ ಬನ್ನಿ ನೋಡಿ. ಮತ್ತು ನಮ್ಮದು ಇದೊಂದು ಚಿಕ್ಕ ಮಿನಿ ಯೂಟ್ಯೂಬ್ ಚಾನಲ್ಗೆ ತಾವೊಂದು ಸಪೋರ್ಟ್ ಮಾಡಿ. ನಾವೊಂದು ಮತ್ತು ಒಳ್ಳೊಳ್ಳೆ ಕಂಟೆಂಟ್ಸ್ ಎಲ್ಲ ನಿಮಗೆ ಅಪ್ಡೇಟ್ ಮಾಡ್ತಾಯಿರ್ತೀವಿ ಗೈಸ್. ಓಂ ನಮಃ ಶಿವಾಯ. ಸ್ಥಾನಗಳು 77 ಗಿರಿ ರೀ. ಮಣ್ಮೈಲಾರ, ಬೇರ್ಕೋಟ್ಮಲಯ ಎಲ್ಲ ಇರತಕ್ಕಂಥ ದೇವಸ್ಥಾನಗಳು, ಸ್ಥಾನಗಳು 77 ಗಿರಿ. 77 ಗಿರಿದಾಗ ಎಲ್ಲ ದೇವರು ಬಂದು ಒಂದೊಂದು ಸ್ಥಾನ ಮಾಡಿಕ್ಕೆಂತ 76 ಕೆಲಸದಲ್ಲಿ 77 ಗಿರಿ ಮೈಲಾಪುರ ಮೈಲಾರಲಿಂಗ. ಅದು ಉದ್ಭವ ಲಿಂಗ ಆಗಿ ಮೂರ್ತಿಯಿಂದ ಲಿಂಗ ಐತಿ, ಈಶ್ವರ ಲಿಂಗ ಐತಿ. ಅವರು ಗುಂಡಿಗೆ ಮುಡ್ಯಾರ. ಈ ಮೂಡಿದ ಮೇಲೆ ಇದೆಲ್ಲ ಅಲಂಕಾರ. ಆಮೇಲೆ ಸಂಕ್ರಾಂತಿ ಜನವರಿ 14ನೇ ತಾರೀಕು, 13-14 ಸಂಕ್ರಾಂತಿ. ಆಮೇಲೆ ದೀಪಾವಳಿ ವರ್ಷದಾಗ 2 ಸಲ ಜಾತ್ರೆ ಆಗ್ತದೆ ಮೈಲಾರಿಗೆ. ನಮ್ಮದು ಒಂದು ಭಾಗ್ಯದ ಸಮಯ ಬಂದಿದ್ದೆ. ಇದು ಯಾವ ಜಿಲ್ಲೆ, ಯಾವ ತಾಲೂಕು? ಇಲ್ಲಿ ತಾಲೂಕು ಜಿಲ್ಲಾ ಬಂದರೆ ಯಾದಗಿರಿ ಜಿಲ್ಲಾ. ಯಾದಗಿರಿ ಜಿಲ್ಲಾದಾಗ ಮೈಲಾಪುರ ಮೈಲಾರಲಿಂಗೇಶ್ವರ ಅಂತೇಳಿ ನೆನೆಸಿದಂಥ ಮೈಲಾರಲಿಂಗೇಶ್ವರ. ಮಂಗ ಅಂದರೆ ಮಂಗ. ಹಾಂ, ಆಂಜನೇಯ ಮಲೆ. ಓಡ್ರಿ